ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವ್ಲಾಗ್ ಮಾಡ್ತಿದ್ದೀವಿ. ಅದು ಏನಪ್ಪ ಅಂದರೆ, ನಮ್ಮ ದಾವಣಗೆರೆಯಲ್ಲಿ ಏನೇನು ಫೇಮಸ್ ಫುಡ್ ಸ್ಪಾಟ್ಸ್ ಇದ್ದಾವೋ ಅಲ್ಲಿ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಫುಡ್ನ ಟೇಸ್ಟ್ ಮಾಡಿ ರೇಟಿಂಗ್ಸ್ ಕೊಡೋಣ ಅಂತಿದ್ದೀವಿ. ಸೊ ಲೆಟ್ಸ್ ಗೋ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ದಾವಣಗೆರೆ ಅಂದರೆ ಬೆಣ್ಣೆ ದೋಸೆ ಫೇಮಸ್ ಅಂತ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ವಸಂತ ಬೆಣ್ಣೆ ದೋಸೆ ಹೋಟೆಲ್. ಇವಾಗ ದೋಸೆ ಆರ್ಡರ್ ಮಾಡಿದ್ದೀವಿ. 2 ಸಿಂಗಲ್ ಮತ್ತು 2 ಸಿಂಗಲ್ ಬೆಣ್ಣೆ, ಆಮೇಲೆ ಒಂದು ಓಪನ್. ಇವಾಗ ಟೈಮ್ ಎಷ್ಟಾಗಿದೆ? ಟೈಮ್ ಬಂದುಬಿಟ್ಟು ಇವಾಗ 1:55 ಆಗಿದೆ. ಇವಾಗ ಆರ್ಡರ್ ಬರೋಕ್ಕೆ ಎಷ್ಟು ನಿಮಿಷ ಆಗುತ್ತೆ ಅಂತ ನೋಡೋಣ. ದೋಸೆನೇ ಬಂದಿಲ್ಲ, ಆಗಲೇ ಪ್ಲೇಟ್ಸ್ ಬಂದಿದೆ. ನೈಸ್, ಹಾಸ್ಪಿಟಾಲಿಟಿ ಇಸ್ ಗುಡ್. ಚೆನ್ನಾಗಿ ಬಂದಿದೆ. ನಾನು ಬೇರೆ ಕಡೆನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಅವ್ರು ಫಸ್ಟಿಗೆ ಪ್ಲೇಟ್ ಇಡಲ್ಲ. ಏನಪ್ಪ ಅಂದರೆ ಅವ್ರು ಪ್ಲೇಟ್ ಜೊತೆಗೆ ದೋಸೆ ಇಟ್ಟು ಕೊಡ್ತಾರೆ. ಇಲ್ಲೊಂಥರ ಡಿಫ್ರೆಂಟ್ ಇದೆ. ಫಸ್ಟೇ ಪ್ಲೇಟ್ ಕೊಟ್ಟಿದ್ದಾರೆ ನೋಡೋಣ. ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಭಾಳ ಸ್ಪೇಸ್ ಇದೆ. ಅಟ್ ಎ ಟೈಮ್ ಒಂದು 80 to 85 ಮೆಂಬರ್ಸ್ ಕೂರ್ಬೋದು. ಟೇಸ್ಟ್ ಮಾಡಿ ಹೆಂಗೈತೆ ಫಸ್ಟ್. ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಹೆಂಗೈತೆ? ಚೆನ್ನಾಗಿದೆ, ನೈಸ್. ಬೆಣ್ಣೆ ಫ್ಲೇವರ್ ಭಾಳ ಇದೆ. ಬೆಣ್ಣೆ ಫ್ಲೇವರ್ ಭಾಳ ಇದೆ ಬಿಕಾಸ್ ಬೆಣ್ಣೆ ದೋಸೆ ಅಂದ್ರೆ ಹೇಗಿದೆ ಜೋಸಫ್? ಹಾಂ, ಕ್ರಿಸ್ಪಿ ಆ್ಯಂಡ್ ನೈಸ್. ಆ್ಯಕ್ಚುಲಿ ನಮ್ಮ ದೋಸೆ 10 ಮಿನಿಟ್ಸ್ ಒಳಗೆ ಬಂದಿದೆ. ಏನೋ ಪ್ಲಸ್ ಪಾಯಿಂಟ್ ಏನಪ್ಪ ಇಲ್ಲ ಇವತ್ತು. ಯಾಕಂದರೆ ಮಧ್ಯಾಹ್ನ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನನೇ ಬಂದಿದ್ವಿ. ಓಪನ್ ಕೂಡ ಆರ್ಡ್ರ್ ಮಾಡಿದ್ವಿ, ಅದು ಕೂಡ ಬಂದಿದೆ. ಯಾಕಂದರೆ ರಶ್ ಇಲ್ಲ. ಈಗ ಬೆಣ್ಣೆ ದೋಸೆ ತಿಂದ್ವಿ, ಚೆನ್ನಾಗೇ ಇತ್ತು. ಈಗ ಓಪನ್ ದೋಸೆ ತಿನ್ನೋಣ. ನೌ ಇಟ್ಸ್ ಟೈಮ್ ಫಾರ್ ಓಪನ್ ದೋಸೆ. ನಿಜವಾಗ್ಲೂ ಚೆನ್ನಾಗಿದೆ. ಬೆಣ್ಣೆ ದೋಸೆಗಿಂತ ಚೆನ್ನಾಗಿದೆ. ಬೆಣ್ಣೆ ದೋಸೆಗಿಂತ ಬೆಟ್ಟ. ನಾನು ಟ್ರೈ ಮಾಡ್ತಿದ್ದೆ. ಏನು ಗೊತ್ತಾ, ಇದು ದೋಸೆ ಮೇಲೆ ಚಟ್ನಿ ಪುಡಿ ಹಾಕಿದಾರಲ್ಲ, ಇಟ್ ಈಸ್ ಸೋ ಗುಡ್. ಇದರಿಂದನೇ ಭಾಳ ಟೇಸ್ಟ್ ಬರ್ತದೆ. ನೈಸ್. ಹೆಂಗಿತ್ತು? ನನಗೆ ಬೆಣ್ಣೆ ದೋಸೆಗಿನ ಓಪನ್ ದೋಸೆನೇ ಭಾಳ ಇಷ್ಟ. ಪ್ಲೇಟ್ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದಾನೆ. ಮಸ್ಟ್ ಟ್ರೈ ಗೈಸ್, ಮಸ್ಟ್ ಟ್ರೈ. ಇವಾಗ ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ಸುಬ್ಬಣ್ಣ ಮಿರ್ಚಿ ಅಂಗಡಿ. ಇಲ್ಲಿ ನಾವು ಆ್ಯಕ್ಚುಲಿ ತೋರಿಸಿದ ಮಟ್ಟಕ್ಕೆ ತೊಗೊಂಡಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಭಾಳ ರಶ್ ಇರುತ್ತೆ ಈ ಪ್ಲೇಸ್. ಇಟ್ ಈಸ್ ಲೊಕೇಟೆಡ್ ನಿಯರ್ ರಾಮನ್ಕೋ ಸರ್ಕಲ್. ಇವಾಗ ಇದೊಂದು ಟ್ರೈ ಮಾಡಿ ನೋಡೋಣ. ಚೆನ್ನಾಗಿದೆ. ವಾಟ್ ಅಬೌಟ್ ಮಂಡಕ್ಕಿ? ಮಿರ್ಚಿ ಬಿಸಿ ಬಿಸಿ ಇದೆ. ಚೆನ್ನಾಗಿದೆ, ಬಟ್ ಸ್ವಲ್ಪ ಹುಳಿ ಆಗೈತಾ? ನಾಟ್ ಬ್ಯಾಡ್ ಅಲ್ಲ? ನಿಂಬೆಹಣ್ಣು ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಗೈಸ್, ಇವನಿನ್ನು ತಿಂತಿದ್ದಾನೆ. ನಂದು ತಿಂದಿದ್ದು ಮುಗೀತು. ಈಗ ಏನಪ್ಪ ಅಂದರೆ, ಒಂದು ಪ್ಲೇಟಿಗೆ ಬಂದುಬಿಟ್ಟು ಅವರು 44 rupees ಚಾರ್ಜ್ ಮಾಡಿದ್ರು. ಅಂದರೆ ಟೋಟಲ್ ನಂದು ಇವಂದು ಸೇರಿ 88 rupees.
ಚೆನ್ನಾಗೇ ಇತ್ತು, ಬಟ್ ಏನಂದರೆ ಸ್ವಲ್ಪ ಹುಳಿಯಾಗಿತ್ತು ಅಷ್ಟೇ. ಅದು ಬಿಟ್ಟರೆ ಟ್ರೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಇವಾಗ 3ನೇ ಪ್ಲೇಸ್ ಬಂದಿದ್ದೀವಿ, ದಟ್ ಈಸ್ ಕರ್ನಿ ಚಾಟ್ಸ್. ಇಲ್ಲಿ ರಾಮಣ್ಕದಲ್ಲಿ ಇದು ಭಾಳ ಫೇಮಸ್ ಇದೆ. ಭಾಳ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿ ದೊಡ್ಡವರಾಗಲಿ ಭಾಳ ಜನ ಬರ್ತಾರೆ ಇಲ್ಲಿ. ಸೊ ಇದೊಂದ್ಸತಿ ಟ್ರೈ ಮಾಡಿ ನೋಡೋಣ. ಟೇಸ್ಟ್ ಚೆನ್ನಾಗ. ಆ್ಯಕ್ಚುಲಿ ನಾನು ಇದನ್ನು ಭಾಳ ತಿಂತಿದ್ವಿ ಇಲ್ಲಿ. ನಾನು ನಮ್ಮ ಸ್ಕೂಲ್ ಫ್ರೆಂಡ್ಸ್ ಎಲ್ಲ, ನಮ್ಮ ಸ್ಕೂಲ್ ಇಲ್ಲೇ ಇದೆ. ಡೈಲಿ ಈವ್ನಿಂಗ್ ಬರ್ತಿದ್ವಿ ಇಲ್ಲಿ ತಿನ್ನೋಕ್ಕೆ, ಸಮೋಸ, ಕಚೋರಿ, ರಸಮಲೈ ಹಂಗೆ ಹಿಂಗೆ ಅಂತ. ಐ ಆಮ್ ಫೆಮಿಲಿಯರ್ ವಿತ್ ದಿಸ್ ಟೇಸ್ಟ್. ನೈಸ್. ಮುಂಚೆ 3 years ಬ್ಯಾಕ್ ಹೆಂಗೆ ತಿಂದಿದ್ದು ನಾನು ಟೇಸ್ಟ್ ಇತ್ತು, ಸೇಮ್ ಟೇಸ್ಟ್. ಇವಾಗ ಕಚೋರಿ ತಿಂದಿದ್ದೀವಿ. ಇವಾಗ ಇನ್ನೊಂದು ಐಟಮ್ ಟ್ರೈ ಮಾಡೋಣ ಅಂತ ರಸಮಲೈ ತೊಗೊಂಡಿದ್ದೀವಿ. ಎಷ್ಟಾಯ್ತು ಇದಕ್ಕೆ? 40 rupees. ರಸಮಲೈ 40. ಕಚೋರಿ ಮುಂಚೆ 20 rupees ಇತ್ತು, 25 rupees ಮಾಡಿದ್ದಾರೆ. ಸೊ ರಸಮಲೈ ಒಂದು ಟ್ರೈ ಮಾಡೋಣ. ಸಾಫ್ಟ್ ಈ ಥರ ಕಾಟನ್ ಕ್ಯಾಂಡಿ ಕ್ಯಾಂಡಿ ಥರಲ್ಲ, ಹಿಂಗೆ ಬಾಯಾಗಿಟ್ಟರೆ ಒಂಥರ ಫುಲ್ ಹಂಗೆ ಮೆಲ್ಟ್ ಆಗ್ತಿದೆ. ಭಾಳ ಚೆನ್ನಾಗಿದೆ. ಸಾಕ್ಬಿಡ್ಲಿ, ನನಗೆ ಚೂರು ಕೊಡು. ಇದು ಮುರಿಯೋಕೆ ಹೋಗಿ ಸ್ಪೂನೇ ಮುರಿತಪ್ಪ. ಅದು ಬಿಡು, ನನಗೆ ಫಸ್ಟು ಅದು ಜ್ಯೂಸ್ ಕೊಡು. ಸೋ ಗುಡ್ ಬ್ರೋ. ತೋ ವಾವ್, ಸೋ ಗುಡ್. ಸೊ ಕಚೋರಿ ಇಟ್ ವಾಸ್ ಗುಡ್. ರಸಮಲೈ ಸ್ವೀಟ್ ಕೂಡ ಇತ್ತು, ಚೆನ್ನಾಗಿತ್ತು, ಟೇಸ್ಟಿ ಇತ್ತು. ಇನ್ ಒಪಿನಿಯನ್, ನಾನು ಫಸ್ಟ್ ಟೈಮ್ ಕಚೋರಿ ತಿಂದಿದ್ದು, ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ಆ್ಯಂಡ್ ಮತ್ತು ರಸಮಲೈ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಲೈಕ್ ಸಾಫ್ಟ್ ಭಾಳ ಚೆನ್ನಾಗಿತ್ತು. ಗೈಸ್ ಮಸ್ಟ್ ಟ್ರೈ. ನೈಸ್. ಇದೊಂದು ಮತ್ತೇನು ಬೇಕು ನೋಡಿ. ನಮ್ಮ ಅಂಗಡಿ ಸ್ಪೆಷಲ್ ಇದನ್ನು ಟ್ರೈ ಮಾಡಿ. ಏನದು? ಎಲ್ಲರೂ ತಗೊಳ್ತಾರೆ, ಟೇಸ್ಟ್ ಮಾಡಿ ಚೆನ್ನಾಗಿದ್ರೆ ತಗೊಳ್ಳಿ. ಏನಿದೆ? ಶೆಟ್ಟಿಬಿಟ್ಟೆ ನಾನು. ಫ್ರ್ಯಾಂಕ್ ಆಯಿತು ಬ್ರೋ. ಚಾಕೊಲೇಶಸ್ ಓನರೇ ನಮ್ಮ ಸಬ್ಸ್ಕ್ರೈಬರ್ ಆಗ್ತಿದ್ದಾರೆ ಇವಾಗ. ಇಲ್ಲೇ ಚೆನ್ನಾಗಿರೋದು ಏನಪ್ಪಿ ಐಟಮ್ಸ್ ಬೆಂಗಳೂರು ಅವನಿಗೆ ಟ್ರೈ ಮಾಡಿದ್ರು. ಹೇಗಂದರೆ ಅಲ್ಲೊಂದು ಕಾರ್ನರಿಗೆ ಒಂದು ಇದೆ. ಇಲ್ಲಿ ಕಾಣೋದಿಲ್ಲ. ಏನಂದ್ರೆ ನೀವು ಬೌಲ್ ಮಾಡ್ತೀವಿ, ಅವರು ಜಾಸ್ತಿ ಇದು ಲಿಕ್ವಿಡ್ ಚಾಕ್ಲೇಟ್ ಹಾಕಲ್ಲ, ಒಂಥರ ಡ್ರೈ ಇರ್ತೈತಿ. ಅಲ್ಲಿ ಆ ಸೆಟ್ ಕಾರ್ನರ್ ಟೇಸ್ಟ್ ಅಲ್ಲೂ ಒಂದ್ಸತಿ ಮಾಡಿ ನೀವು ಕ್ಲೋಸ್ ಮಾಡಿ. ನಮ್ದು ಇನ್ನೊಂದು ಶಾಪ್ ಐತಿ ರಾಮದುರ್ಗದೊಂದು. ಹೌದಾ? ದಾವಣಗೆರೆಯಲ್ಲಿ 2 ಬ್ರಾಂಚ್ ಇದೆ. 2 ಬ್ರಾಂಚ್ ಇದೆ. ಜೋರ್ಪು ಇದೆ. ಜೋರ್ಪು ಹಾಂ, ಜೋರ್ಪು ಅಪೋಸಿಟ್ ಇದೆ ಚಾಕ್ಲೇಟ್ ಸ್ಟೇಷನ್. ಹೌದಾ? ಈ ಶಾಪ್ ಅಲ್ಲಿ ಏನಿಲ್ಲ, ಇದು ನಮ್ದ, ನಾವು ಇವ್ರ ಮಗಂದ. ಫಸ್ಟ್ ಇಲ್ಲೇ ತಾನೇ ಮಾಡಿ. ಇಲ್ಲೇ ಮಾಡಿದ್ದೆವು. ನಮಗೆ ಅಲ್ಲಿ ಹಳೆ ಬೇಡ ಅಂದ್ರೆ ಭಾಳ ಮಂದಿ ಕೇಳಾಕ್ತಿದ್ರು, ಆ ಕಡೆ ಕೊಡ್ರಿ, ಆ ಕಡೆ ಕೊಡ್ರಿ. ನಮಗೆ ತುಂಬ ಹಳೆದಾಗ ಹೋಗೋ ಭಯ ಆತ. ರಾಮಡ್ಕ ಸಿಗ್ತಾರ ಮಾಡಿ ಅಲ್ಲೂ ಏನೇ ಚೆನ್ನಾಗೈತೆ ಅಂತ. ಎಷ್ಟು ವರ್ಷ ಆಯ್ತು ಆಂಟಿ ಮಾಡಿ ಇಲ್ಲಿ ಓಪನ್? ಡಿಸೆಂಬರ್ 3 ವರ್ಷ. 2 ವರ್ಷನೋ 3 ಆಂಟಿ, ಡಿಸೆಂಬರ್ 3. ಅವನಿಗೆ ನೋಡೋಕಂದ್ರೆ ಚೆನ್ನಾಗಿತ್ತಲ್ಲ, ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನಕ್ಕೆ ಟೇಸ್ಟ್ ಮಾಡಿ.
ಎರಡು ಒಂದು ನಿನಗೆ ಒಂದು ನನಗಂತ ಇಟ್ಟಿರೋದು. ಎರಡರಲ್ಲಿ ನೀನೇ ತಿಂದ್ರೆ ಸಾಫ್ಟ್ ಕೇಕ್, ಮೆಲ್ಟೆಡ್ ಚಾಕ್ಲೇಟು ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಮಾತೇ ಬರ್ತೀವಿ, ಅಷ್ಟು ಚೆನ್ನಾಗಿದೆ. ಸೋ ಗುಡ್. ಚಾಕ್ಲೇಟ್ ಅಂದರೆ ಓವರ್ ಸ್ವೀಟ್ ಇದೆ, ಭಾಳ ಸ್ವೀಟ್ ಇದೆ. ನನಗೆ ಚಾಕ್ಲೇಟ್ಸ್ ಅಂದರೆ ಭಾಳ ಇಷ್ಟ, ಬೆಸ್ಟ್ ಆಗಿ ಹಿಂಗಿದೆ. ನೈಸ್. ನೀನು ವಿಡಿಯೋ ಮಾಡ್ಕ, ನಾನೆಲ್ಲ ತಿಂದು ಖಾಲಿ ಮಾಡ್ತೀನಿ. ಇಬ್ಬರಿಗೂ ತಿನ್ನೋಕ್ಕೆ ಕೊಟ್ಟಿರೋದು ಅದು. ನೀನೊಬ್ಬನೇ ತಿಂದು ಖಾಲಿ ಮಾಡ್ತೀನಿ ಅಂದರೆ ನಾನೇನು ತಿನ್ನಲಪ್ಪ, ನೀನು ಕೊಡೋದು ಬೇಕು ನನಗೆ. ಏನಪ್ಪ ಅಂದಾಯ್ತು ಅಂದರೆ ಇವಾಗ ಆ ಅಣ್ಣಂಗೂ ಗೊತ್ತಾಯ್ತು ನಾವು ಬ್ಲಾಗರ್ಸ್ ಅಂತ. ಸೊ ಅವ್ರು ಕೂಡ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಎಷ್ಟು ರೇಟ್ ಮಾಡ್ತೀಯ ಬ್ರೋ? 10 on 10. 10 on 10. ನನ್ನ ಸೈಡಿಂದ ಕೂಡ 10 on 10. ಇಟ್ ಈಸ್ ಸೋ ಗುಡ್. ಇನ್ನೂ ಬೇರೆ ಬೇರೆ ಐಟಮ್ಸ್ ಕೂಡ ಇದೆ, ಅದು ಮೆನ್ಯೂ ತೋರಿಸಿದ್ನಲ್ಲ ಆಗಲೇ. ಇನ್ನೂ ಭಾಳ ಐಟಮ್ಸ್ ಇದೆ. ಸೊ ಸದ್ಯಕ್ಕೆ ಇದೊಂದು ಟ್ರೈ ಮಾಡಿದ್ದೀವಿ. ಚಾಕ್ಲೇಟ್ ಬಾಲ್ ಕೂಡ ತೊಗೊಂಡು ಚಾಕ್ಲೇಟ್ ಬಾಲ್ ಕೂಡ ಬಾಯಿರೋ ಸ್ವೀಟ್ನೆಸ್ಸಿಗೆ ಮಾತಾಡೋಕ್ಕೆ ಬರ್ತೀವಿ. ವಾ, ಚಾಕ್ಲೇಟ್ ಬಾಲ್ ಅಂತ ಇತ್ತು, ಡೈರೆಕ್ಟ್ ತೊಗೊಂಡ್ವಿ. ಎರಡು ನೀನೇ ತಿಂದೆಯಲ್ಲ? ಕಣ್ಣು ನೋಡಿದ್ದೆ ನೀವು, ಹಂಗೆಲ್ಲ ಇವನೊಂದು ತಿಂದ ನಾನೊಂದು ತಿಂದೆ. ಬಾಯಿಗೆ ಚಾಕ್ಲೇಟ್ ಅದ್ರ ಮಾತಾಡ್ತಾ ಬರ್ತಿಲ್ಲ. ನೈಸ್. 10 on 10. ನಾನು ಅಷ್ಟೇ 10 on 10. ಇವಾಗ ಮಿಲನ್ ಏನೋ ಸ್ವಲ್ಪ ಖತರ್ನಾಕ್ ಟ್ರೈ ಮಾಡ್ತಿದ್ದಾನೆ. ನಾವು ಈಸ್ ಗೋಯಿಂಗ್ ಟು ಟ್ರೈ ಫೈರ್ ಪಾನ್. ರೆಡಿ ಬ್ರೋ? ರೆಡಿ. ನಾನು ಇದುವರೆಗೂ ನನಗೆ ಪಾನ್ ಇಷ್ಟ ಆಗಲ್ಲ, ಬಟ್ ನಾನು ತಿನ್ನಲ್ಲ. ಇವನೊಬ್ಬನೇ ತಿಂತಾನೆ. ಇವಾಗ ಲೆಟ್ಸಿ.